ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ಇವತ್ತು ನಾವು ಪಿರಮಿಡ್ ಮಾಸ್ಟರ್ಗಿರುವಂತಹ ಪವರ್ ಏನು, ಅವರಿಗೆ ಎಷ್ಟೊಂದು ಬೆಲೆ ಇದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಪುರಾಣಗಳ ಪ್ರಕಾರ ಅಥರ್ವ ವೇದದಲ್ಲಿ ಬಣ್ಣಿಸಿರುವ ಪ್ರಕಾರ ಒಟ್ಟು 14 ಲೋಕಗಳಿವೆ. ಅದರಲ್ಲಿ 7 ಉನ್ನತ ಲೋಕಗಳು, 7 ಪಾತಾಳ ಲೋಕಗಳು. 7 ಉನ್ನತ ಲೋಕಗಳನ್ನು 7 ಹೆವೆನ್ಸ್ ಅಂದರೆ 7 ಸ್ವರ್ಗಗಳು ಅಂತಾನೆ ಬಣ್ಣಿಸಲಾಗುತ್ತೆ. ವ್ಯಕ್ತಿಗಳ ವೈಯಕ್ತಿಕ ಕರ್ಮ ಫಲಗಳ ಆಧಾರಿತವಾಗಿ ಅವರು ಆಯಾ ಲೋಕಗಳಿಗೆ ಪ್ರವೇಶ ಪಡಿತಾರೆ. ಇದೆಲ್ಲದರ ಮಧ್ಯೆ ಅವರು ತಮ್ಮ ಕರ್ಮಗಳನ್ನು ಉತ್ತಮ ಕರ್ಮಗಳನ್ನಾಗಿ ಅಥವಾ ಇನ್ನೂ ಕೆಟ್ಟ ಕರ್ಮಗಳನ್ನಾಗಿ ಅನುಭವಿಸುವ ಅವಕಾಶ ಇರುತ್ತೆ. ಒಳ್ಳೆಯ ಕರ್ಮ ಅಂದರೆ ಸತ್ಕರ್ಮಗಳನ್ನು ಮಾಡಿರುವ ವ್ಯಕ್ತಿ ಹಾಗೂ ತನ್ನ ಜೀವನದ ಜೊತೆಗೆ ಡಿಟ್ಯಾಚ್ಮೆಂಟ್ ಅಂದರೆ ಯಾವುದೇ ಅಟ್ಯಾಚ್ಮೆಂಟ್ ಇರದೇ ಇರತಕ್ಕಂಥ ಸ್ಥಿತಿಯನ್ನು ಹೊಂದಿರುವ ವ್ಯಕ್ತಿ, ಅಹಂಮುಕ್ತ ಭಾವವನ್ನು, ಇಂತಹ ಮನಸ್ಥಿತಿಯನ್ನು ಹೊಂದಿರುವ ವ್ಯಕ್ತಿ ಮೋಕ್ಷ ಸಾಧನೆ ಮಾಡೋದಕ್ಕೆ ಅಂದರೆ ಮನುಷ್ಯ ಜೀವನದ ಅತ್ಯುನ್ನತ ಗುರಿಯಾದಂತಹ ಮೋಕ್ಷ ಸಾಧನೆ ಅಂದರೆ ದೇವರ ಸ್ಥಿತಿಯನ್ನು ಸಾಧಿಸುವುದು, ದೇವರೇ ಆಗಿಬಿಡುವುದು, ಈ ಎಲ್ಲ ಸ್ಥಿತಿಗಳನ್ನು ಹೊಂದಲಿಕ್ಕೆ ಮನುಷ್ಯ ಜೀವನದಲ್ಲಿ ಒಟ್ಟಾರೆಯಾಗಿ ತನ್ನ ಆತ್ಮ ಪ್ರಯಾಣದಲ್ಲಿ ಸದಾ ಪ್ರಯತ್ನ ಪಡುವುದೇ ಆಗಿರುತ್ತದೆ. ಹಾಗಾದರೆ ಇವತ್ತು ನಾವು ಈ 7 ಉನ್ನತ ಲೋಕಗಳು ಏನು, ಅವು ಹೇಗಿವೆ, ಯಾರು ಯಾವಾಗ ಯಾವ ಲೋಕಗಳನ್ನು ಪ್ರವೇಶ ಪಡಿತಾರೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳೋಣ. ನಾನು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಹೋಗ್ತೀನಿ. ಮೊದಲು ಭೂಲೋಕ, ನಂತರ ಭುವರ್ಲೋಕ, 3ನೇದು ಸುವರ್ಲೋಕ, 4ನೇದು ಮಹಾಲೋಕ, 5 ಜನಾಲೋಕ, 6 ತಪೋಲೋಕ, 7 ಸತ್ಯಲೋಕ. ಭೂಲೋಕ ಭೂಮಿ, ನಾವಿರುವಂತಹ ಅರ್ತ್, ಇದನ್ನು ನಾವು ಕರ್ಮಭೂಮಿ ಅಂತಲೇ ಕರಿತೀವಿ. ಇವತ್ತು ನಾವು ಅನುಭವಿಸ್ತಿರ್ತಕ್ಕಂತಹ ಈ ಒಂದು ನಮ್ಮ ಕರ್ಮ ಫಲಗಳು ಮತ್ತು ನಾವು ಕರ್ಮಗಳನ್ನು ಮಾಡೋದಕ್ಕೆ ಅವಕಾಶ ಇರುವಂತಹ ಈ ಒಂದು ಲೋಕದಲ್ಲಿ ಎಲ್ಲ ಥರದ ಮಟೀರಿಯಲ್ ವರ್ಲ್ಡ್ ಅಂದರೆ ವಸ್ತು ಜಗತ್ತಿನೊಂದಿಗೆ ನಾವು ಸದಾ ಕನೆಕ್ಟ್ ಆಗಿರ್ತೀವಿ. ಇನ್ನು 2ನೇದು ಭುವರ್ಲೋಕ, ಭೂಲೋಕದಿಂದ ಸೂರ್ಯನ ಮಧ್ಯೆ ಇರುವಂತಹ ಲೋಕ. ಇದು ಒಂಥರ ಸೆಮಿ ಡಿವೈನ್ ಸ್ಥಿತಿ ಅಂದರೆ ದೈವತ್ವದ ಬಗೆಗೆ ನಮಗೆ ನಂಬಿಕೆ ಇರುತ್ತೆ, ಆದರೆ ನಾವು ದೈವತ್ವವನ್ನು ಹೊಂದಿರುವಂತಿದ್ದಿಲ್ಲ, ಕೇವಲ ಅದರ ಜ್ಞಾನವನ್ನು ಮಾತ್ರ ಹೊಂದಿರುವಂಥವರು ಈ ಭೂವರ್ಲೋಕದಲ್ಲಿ ಇರ್ತಾರೆ. ಇಲ್ಲಿ ನಾವು ಆಸ್ಟ್ರಲ್ ಪ್ರಯಾಣಗಳನ್ನು ಮಾಡ್ತೀವಿ. ಸೊ ದೈವತ್ವವನ್ನು ನಂಬಿರುವಂಥವರು ಅಂದರೆ ನಾವು ದೈವತ್ವವನ್ನು ಪಡಿಬೇಕು ಅನ್ನುವಂಥ ಜ್ಞಾನ ಹೊಂದಿರ್ತೀವಿ ಹೊರತಾಗಿ ನಾವು ದೈವತ್ವವನ್ನು ಸಾಧಿಸಿರೋದಿಲ್ಲ. ಇನ್ನು 3ನೇದು ಸುವರ್ಲೋಕ, ಇದನ್ನು ನಾವು ಹೈಯರ್ ಆಸ್ಟ್ರಲ್ ವರ್ಡ್ಸ್ ಅಂತ ಕರಿತೀವಿ. ಉನ್ನತ ಪ್ರಜ್ಞೆಯನ್ನು ಹೊಂದಿರುವಂಥದ್ದು, ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್ಸ್ ಹಾಗೂ ಅವೇರ್ನೆಸ್ಸನ್ನು ಹೊಂದಿರುವಂತಹ ಸ್ಥಿತಿಗೆ ನಾವು ಹೈಯರ್ ಆಸ್ಟ್ರಲ್ ವರ್ಡ್ಸ್ ಅಂತ ಕರಿತೀವಿ. ಇದರ ನಂತರ ಬರುವಂಥದ್ದು ಮಹಾಲೋಕ, ಎನ್ಲೈಟನ್ಡ್ ಮಾಸ್ಟರ್ಸ್, ಜ್ಞಾನೋದಯ ಹೊಂದಿರುವಂಥವರು ಅಂದರೆ ನಮ್ಮ ಕರ್ಮಗಳ ಫಲವನ್ನು ನಾವು ಇಲ್ಲಿ ಅನುಭವಿಸ್ತೀವಿ. ಜ್ಞಾನೋದಯ ಹೊಂದಿರುವಂತಹ ಮಾಸ್ಟರ್ಸ್ ಮಹಾಲೋಕಕ್ಕೆ ಪ್ರವೇಶ ಪಡಿತಾರೆ. ಇನ್ನು ಜನಾಲೋಕದಲ್ಲಿ ಆತ್ಮಿಕ್ ಲೆವೆಲ್ನಲ್ಲಿ ಅಂದರೆ ಆತ್ಮ ವ್ಯವಸ್ಥೆಯನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರ್ತೀವಿ. ನಾವು ಯಾವ ಥರದ ಜನ್ಮಗಳನ್ನು ತಗೋಬೇಕು ಅನ್ನುವಂತಹ ಗ್ರೂಪ್ ಸೋಲ್ಸ್ ಪ್ಲ್ಯಾನ್ನಲ್ಲಿ ನಾವು ಭಾಗಿಯಾಗ್ತೀವಿ. ಇಲ್ಲಿ ಯಾವುದೇ ವಸ್ತು ಸ್ಥಿತಿಯ ಜಗತ್ತಿನೊಂದಿಗೆ ನಾವು ಅಟ್ಯಾಚ್ ಆಗಿರುವುದಿಲ್ಲ. ಇದನ್ನು ಕಾರಣಲೋಕ ಅಂತ ಕೂಡ ಕರಿತೀವಿ. ನಾವು ಜನ್ಮ ತಗೊಂಡಿರೋದಕ್ಕೆ ಕಾರಣವೇನು ಅಂತ ತಿಳಿಯುವಷ್ಟು ನಾವು ಡೀಪ್ ಮೆಡಿಟೇಷನ್ಗೆ ಹೋದಾಗ ನಾವು ಜನಾಲೋಕಕ್ಕೆ ಪ್ರವೇಶ ಪಡಿತೀವಿ. ಇನ್ನು ತಪೋಲೋಕ, ಜ್ಞಾನವಿದೆ, ಆ ಜ್ಞಾನವನ್ನು ಇನ್ನೊಬ್ಬರಿಗೆ ಅವರಾಗಿಯೇ ನಮ್ಮ ಹತ್ತಿರ ಬಂದಾಗ ಹೇಳಿಕೊಡುವುದು ತಪೋಲೋಕಕ್ಕೆ ನಾವು ಪ್ರವೇಶ ಪಡೆಯುವ ದಾರಿ. ನಮ್ಮ ಹತ್ರ ನಾವು ಧ್ಯಾನ ಮಾಡ್ತೀವಿ, ನಾವು ಜನಾಲೋಕದಲ್ಲಿ ಇರ್ತೀವಿ. ನಾವು ಧ್ಯಾನವನ್ನು ಇನ್ನೊಬ್ಬರಿಗೆ ಅವರಾಗಿಯೇ ನಮ್ಮ ಹತ್ರ ಕೇಳಿಕೊಂಡು ಬಂದಾಗ ನಾವು ಹೇಳಿಕೊಡ್ತೀವಲ್ಲ, ಅಂದರೆ ಥರ್ಡ್ ಐ ಮಾಸ್ಟರ್ಸ್ ಆಗಿರ್ತೀವಿ ನಾವು. ಆ ಒಂದು ಸ್ಥಿತಿಯನ್ನು ನಾವು ತಪೋಲೋಕ ಅಂತ ಕರಿತೀವಿ. ಎಷ್ಟೋ ಜನ ಮಾಸ್ಟರ್ಸ್ ಈ ಒಂದು ಧ್ಯಾನ ಸೇವೆಯನ್ನು ಮಾಡಿದವರಿದ್ದಾರೆ. ರಮಣ ಮಹರ್ಷಿಗಳಾಗಿರ್ಬೋದು, ಇವರು ಅವರ ಹತ್ರ ಯಾರೇ ಸೊಲ್ಯೂಷನ್ ಕೇಳ್ಕೊಂಡು ಹೋದಾಗ ಧ್ಯಾನವನ್ನು ಹೇಳಿಕೊಟ್ಟು ಅವರ ಜೀವನಕ್ಕೆ
ಈ ಧ್ಯಾನದಿಂದ ಪಡೆದುಕೊಳ್ಳುವಂಥ ಲಾಭವನ್ನು ಆ ಒಂದು ದಾರಿಯನ್ನು ತೋರಿಸಿಕೊಟ್ಟಂಥವ್ರು. ಅವರೆಲ್ಲರೂ ತಪೋಲೋಕದಲ್ಲಿ ಇರುವಂಥವರು. ಇನ್ನು ಸತ್ಯಲೋಕ, ಬ್ರಹ್ಮಲೋಕ. ಯಾರು ಮನೆ ಮನೆ, ಊರು ಊರು ತಿರುಗಿ ಪ್ರತಿಯೊಬ್ಬರಿಗೂ ಅವರು ಇವರನ್ನು ಕೇಳದೇ ಹೋದ್ರೂ ಕೂಡ ಧ್ಯಾನವನ್ನು ಹೇಳಿಕೊಡ್ತಾರೋ, ಎಲ್ಲರ ಜೀವನಕ್ಕೆ ಧ್ಯಾನವನ್ನು ಪರಿಚಯ ಮಾಡಿಕೊಡ್ತಾರೋ, ಅವರು ಜನನ ಮರಣ ಚಕ್ರದಿಂದ ಮೀರಿ ಹೊರಗೆ ಹೋಗ್ತಾರೆ. ಅವರೇ ಸತ್ಯಲೋಕವಾಸಿಗಳು. ಈಗ ಪಿರಮಿಡ್ ಮಾಸ್ಟರ್ಸ್ ಪತ್ರಿಜಿಯವರು ಕಟ್ಟಿಕೊಟ್ಟ ಮಹಾ ಒಂದು ಜಗತ್ತು. ಈ ಪಿರಮಿಡ್ ಮಾಸ್ಟರ್ಸ್ಗೆ ಒಂದು ಪರ್ಪಸ್ ಆಫ್ ಲೈಫ್ ಅಂದರೆ ನಮ್ಮ ಜೀವನದ ಉದ್ದೇಶ ಅಹಮ್ಮನ್ನು ತೊರೆದು, ನಾನು ಅನ್ನೋ ಭಾವವನ್ನು ತೊರೆದು, ಮನೆ ಮನೆ, ಊರು ಊರು, ಗಲ್ಲಿ ಗಲ್ಲಿ ತಿರುಗಿ ಪ್ರತಿಯೊಬ್ಬರಿಗೂ ಧ್ಯಾನ ಹೇಳಿಕೊಟ್ಟು ಧ್ಯಾನ ಜಗತ್ತನ್ನು ನಿರ್ಮಾಣ ಮಾಡುವಂಥ ಉದ್ದೇಶ ಹೊಂದಿರುವ ನಾವೆಲ್ಲರೂ ಸತ್ಯಲೋಕದ ಬಾಗಿಲಿಗೆ ಪ್ರವೇಶ ಪಡೆಯಲು ಅತ್ಯಂತ ಅರ್ಹರು ಸ್ನೇಹಿತರೆ. ಹಾಗಾಗಿ ಎಷ್ಟು ಒಂದು ಸರಳವಾದ ದಾರಿಯನ್ನು ನಮಗೆ ಪತ್ರಿಜಿಯವರು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ನಾವೆಲ್ಲರೂ ಧ್ಯಾನ ಮಾಡೋಣ, ಜ್ಞಾನ ಸಂಪಾದನೆ ಮಾಡೋಣ, ಎನ್ಲೈಟನ್ ಮಾಸ್ಟರ್ ಆಗೋಣ, ಜೊತೆಗೆ ಎಲ್ಲವನ್ನ ಬೇಕಾದಂತಹ ಜೀವನವನ್ನು ಕ್ರಿಯೇಟ್ ಮಾಡಿಕೊಳ್ಳೋಣ, ಹಾಗೆ ಇನ್ನೊಬ್ಬರಿಗೆ ಧ್ಯಾನವನ್ನು ಕಲಿಸೋಣ. ಇದೆಲ್ಲದನ್ನು ಮೀರಿ ಸತ್ಯಲೋಕ ಪ್ರವೇಶ ಪಡಿಬೇಕು ಅಂದರೆ ಮನೆ ಮನೆ, ಊರೂರು, ಗಲ್ಲಿ ಗಲ್ಲಿ ತಿರುಗಿ ವ್ಯಕ್ತಿಗೂ ಧ್ಯಾನವನ್ನು ಕಲಿಸಿ. ಇದು ಸತ್ಯಲೋಕಕ್ಕೆ ಪ್ರವೇಶ ಪಡೆಯುವ ಏಕೈಕ ಮಾರ್ಗ ಫ್ರೆಂಡ್ಸ್. ಇವತ್ತಿನ ಈ ನನ್ನ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಧ್ಯಾನ ಪ್ರಚಾರದ ಹಿಂದಿನ ಮಹಾನ್ ಅರ್ಥವನ್ನು ದಯವಿಟ್ಟು ತಿಳಿದುಕೊಳ್ಳಿ. ಪ್ರತಿದಿನ ಒಬ್ಬರಿಗಾದರೂ ಧ್ಯಾನ ಹೇಳಿಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ. ಜೈ ಹೋ ಧ್ಯಾನ ಜಗತ್.